ನನ್ನ ವಿಡಿಯೋ ನೋಡೋ ನನ್ನ ಪ್ರತಿಯೊಬ್ಬ ವ್ಯೂವರ್ಸ್ಗೂ ನಾನು ಏನು ಹೇಳ್ತೀನಿ ಅಂತಂದರೆ, ದಯವಿಟ್ಟು ಸೋಷಿಯಲ್ ಮೀಡಿಯಾ ನೋಡಿ. ಎಲ್ಲರ ಜೀವನ ಪರ್ಫೆಕ್ಟ್ ಆಗಿದೆ, ಎಲ್ಲ ಪರ್ಫೆಕ್ಟ್ ಆಗಿದೆ, ಅವರೆಲ್ಲ ಎಷ್ಟು ನೀಟಾಗಿದ್ದಾರೆ, ಚೆನ್ನಾಗಿದ್ದಾರೆ, ಅವ್ರ ಲೈಫ್ ಪರ್ಫೆಕ್ಟ್ ಆಗಿದೆ ಅಂತ ಮಾತ್ರ ಅಂದ್ಕೊಂಬಿಡ್ಬೇಡಿ. ಮತ್ತು ಅದರ ವೀಡಿಯೋಸು ಅಥವಾ ರೀಲ್ಸ್ ನೋಡಿ ನನ್ನ ಜೀವನ ಈ ಥರ ಇಲ್ವಲ್ಲ, ನನ್ನ ಜೀವನ ಪರ್ಫೆಕ್ಟ್ ಆಗಿಲ್ವಲ್ಲ, ಅಥವಾ ನನ್ನ ಜೀವನ ಅವ್ರ ಥರ ಇಲ್ವಲ್ಲ ಅಂತ ಬೇಜಾರು ಸಹ ಮಾಡಬೇಡಿ, ಕಂಪೇರ್ ಕೂಡ ಮಾಡ್ಕೋಬೇಡಿ. ಯಾರ ಜೀವನನೂ ಪರ್ಫೆಕ್ಟ್ ಅಂತ ಹೇಳೋಕ್ಕಾಗಲ್ಲ. ಎಲ್ಲರ ಜೀವನದಲ್ಲೂ ಅವ್ರವ್ರದ್ದೇ ಅಥವಾ ನ್ಯೂನತೆ ಕೊರತೆಗಳು ಇದ್ದೇ ಇರುತ್ತೆ. ನಾವೆಲ್ಲಾದರೂ ಹೊರಗೆ ಹೋಗ್ಬೇಕಾದ್ರೆ ಎಷ್ಟು ನೀಟಾಗಿ ರೆಡಿಯಾಗಿ ಹೋಗ್ತೀವಲ್ವ, ಅದೇ ಥರನೇ ಸೋಷಿಯಲ್ ಮೀಡಿಯಲ್ಲಿ ಸುಮಾರು ಜನ, ಸಾವಿರಾರು ಜನ, ಲಕ್ಷಾಂತರ ಜನ ನೋಡ್ತಾರೆ. ಹಾಗಾಗಿ ಎಲ್ಲನೂ ನೀಟಾಗಿ ಪ್ರೆಸೆಂಟ್ ಮಾಡಬೇಕು ಅನ್ನೋದು ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್ಗೂ ಇರುತ್ತೆ. ಹಾಗಂತ ಅವ್ರ ಜೀವನದಲ್ಲಿ ಕೊರತೆಗಳೇ ಇರಲ್ಲ, ಪರ್ಫೆಕ್ಟ್ ಅಂತ ಅನ್ಕೊಳ್ಳೋದು ತಪ್ಪಾಗೋಗುತ್ತೆ. ಇರುವಂಥ ಸಮಯದಲ್ಲಿ ಬೆಸ್ಟ್ ಕೊಡೋದಕ್ಕೆ ಯಾವಾಗಲೂ ಎಲ್ಲರೂ ಟ್ರೈ ಮಾಡ್ತಾರೆ. ಹಾಗಾಗಿ ನಮಗೆ ಉಪಯೋಗ ಆಗೋವಂಥದ್ದು ಮಾತ್ರ ತಗೊಂಡು ಮಿಕ್ಕಿದ್ದೆಲ್ಲ ಸುಮ್ಮನೆ ಎಂಟರ್ಟೈನ್ಮೆಂಟ್ ನೋಡಿ ಬಿಟ್ಬಿಡ್ಬೇಕು.